ಹಲೋ ಗೈಸ್, ವೆಲ್ಕಮ್ ಟು ಕೋಡ್ ಕ್ಲಾಶರ್ಸ್. ಈ ಒಂದು ವಿಡಿಯೋದಲ್ಲಿ ನಾವು ಲಾಂಚ್ ಮಾಡಿದಂಥ ಕೋರ್ಸ್ ಆದಂತಹ ಲರ್ನ್ ಜಾವಾ ಇನ್ ಕನ್ನಡ ಫಾರ್ ಫ್ರೀ ಎಂಬ ಕೋರ್ಸ್ನ ಮೊದಲನೇ ಕಾನ್ಸೆಪ್ಟ್ ಏನಪ್ಪ ಅಂತಂದರೆ ಜಾವಾನ ಬೇಸಿಕ್ ಸಿಂಟ್ಯಾಕ್ಸ್ ಆ್ಯಂಡ್ ಡೇಟಾ ಟೈಪ್. ಈ ಒಂದು ಕಾನ್ಸೆಪ್ಟ್ ಬಗ್ಗೆ ಈ ವಿಡಿಯೋಲಿ ಮಾತಾಡೋಣ. ಸೊ ಈ ಕಾನ್ಸೆಪ್ಟ್ ಬಂದು ಒನ್ ಆಫ್ ದಿ ಮೋಸ್ಟ್ ಬೇಸಿಕ್ ಆ್ಯಂಡ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಆಫ್ ದ ಜಾವಾ ಅಂತ ಹೇಳ್ಬೋದು. ಸೊ ಇದನ್ನು ನೀವು ಕರೆಕ್ಟಾಗಿ ಅರ್ಥ ಮಾಡಿಕೊಂಡ್ರೆ ನೀವು ಮುಂದೆ ಕೋರ್ಸ್ನ ಈಸಿಯಾಗಿ ಕಲಿಬೋದು. ಸೊ ಫಸ್ಟ್ ನಾವು ಡೇಟಾ ಟೈಪ್ಸ್ ಬಗ್ಗೆ ಮಾತಾಡೋಣ. ಆಮೇಲೆ ಕೋಡ್ ಎಡಿಟರ್ ಮುಖಾಂತರ ಬೇಸಿಕ್ ಸಿಂಟ್ಯಾಕ್ಸ್ ಬಗ್ಗೆ ಮಾತಾಡೋಣ. ಸೊ ಡೇಟಾ ಟೈಪ್ಸ್ ಏನಪ್ಪ ಅಂತಂದರೆ, ಸೊ ನಮಗೆಲ್ಲ ಗೊತ್ತಿರ್ಬೋದು, ನಾವು ಯಾವುದೇ ಆ್ಯಪ್ಸ್ ಯೂಸ್ ಮಾಡ್ಬೇಕಾದ್ರೆ ಆ ಆ್ಯಪಲ್ಲಿ ನಾವೇನು ನೋಡ್ತೀವಿ? ವರ್ಡಿಂಗ್ಸ್ ನೋಡ್ತೀವಿ, ಇಮೇಜಸ್ ನೋಡ್ತೀವಿ, ಟೆಕ್ಸ್ಟ್ ನೋಡ್ತೀವಿ, ಫೈಲ್ಸ್ ನೋಡ್ತೀವಿ, ಆಡಿಯೋಸ್ ನೋಡ್ತೀವಿ, ವೀಡಿಯೋಸ್ ನೋಡ್ತೀವಿ. ಸೊ ಅದೆಲ್ಲ ಏನಪ್ಪ ಅಂತಂದರೆ ಒಂದು ವರ್ಡಿಂಗ್ ಫಾರ್ಮಲ್ಲಿ. ನಿಮಗೆಲ್ಲ ಗೊತ್ತಿರ್ಬೋದು, ಕಂಪ್ಯೂಟರ್ ಓನ್ಲಿ 0 ಮತ್ತು 1 ಬೈನರಿ ಡಿಜಿಟ್ಸ್ನ ಮಾತ್ರ ಅರ್ಥ ಮಾಡ್ಕೊಳ್ಳೋಕ್ಕೆ ಸಾಧ್ಯ. ಸೊ ಎಲ್ಲವೂ ಕೂಡ ಒಂದು ವರ್ಡಿಂಗ್ಸ್ ಮುಖಾಂತರ ಬಿಟ್ಸ್ 0 1s ಮುಖಾಂತರ ಸೇವ್ ಆಗಿರುತ್ತೆ. ಸೊ ಅದನ್ನು ನಾವು ಹೇಗೆ ಸೇವ್ ಮಾಡ್ಕೊತೀವಿ ಅಂತ ಮಾಡೋಣ ಬನ್ನಿ. ಸೊ ಫಸ್ಟ್ ಜಾವಾದಲ್ಲಿ ಯಾವ ಥರ ಡೇಟಾ ಟೈಪ್ಸ್ ಇದೆ ಅಂತ ನೋಡೋಣ. ಸೊ ಜಾವಾದಲ್ಲಿ 2 ಟೈಪ್ಸ್ ಆಫ್ ಡೇಟಾ ಟೈಪ್ಸ್ ಬರುತ್ತೆ. ಫಸ್ಟ್ ಒನ್ ಈಸ್ ಪ್ರಿಮಿಟಿವ್, ಸೆಕೆಂಡ್ ಒನ್ ಈಸ್ ನಾನ್ ಪ್ರಿಮಿಟಿವ್. ಈ ಪಾರ್ಟ್ನ ನಾವು ಮುಂಬರುವಂಥ ವೀಡಿಯೋಸಲ್ಲಿ ನೋಡ್ಬೋದು. ಈ ದಿನ ನಾವು ಬರೀ ಪ್ರಿಮಿಟಿವ್ ಪಾರ್ಟ್ ಏನಪ್ಪ ಅಂತ ತಿಳ್ಕೊಳ್ಳೋಣ. ಸೊ ಪ್ರಿಮಿಟಿವ್ ಪಾರ್ಟಲ್ಲಿ 2 ಟೈಪ್ಸ್, ಒಂದು ನ್ಯೂಮರಿಕ್, ಒಂದು ನಾನ್ ನ್ಯೂಮರಿಕ್. ನ್ಯೂಮರಿಕ್ ಅಂದರೆ ಓನ್ಲಿ ನಂಬರ್ಸ್ ಮಾತ್ರ ಸ್ಟೋರ್ ಮಾಡ್ಬೋದು. ನಾನ್ ನ್ಯೂಮರಿಕ್ ಅಂದರೆ ನಂಬರ್ಸ್ ಬಿಟ್ಟು ಬೇರೆ ಲೈಕ್ ಆಲ್ಫಾಬೆಟ್ಸ್, ಕ್ಯಾರೆಕ್ಟರ್ಸ್, ವರ್ಡ್ಸ್ ಅದನ್ನು ಸ್ಟೋರ್ ಮಾಡ್ಬೋದು. ಸೊ ನ್ಯೂಮರಿಕಲ್ 2 ಟೈಪ್ಸ್. ಒಂದು ಬಂದು ಇಂಟೀಜರ್ ಅಂದರೆ ಲೈಕ್ ಹೋಲ್ ನಂಬರ್, ಲೈಕ್ ಈಗ 3 ಒಂದು ಇಂಟೀಜರ್, 4 ಒಂದು ಇಂಟೀಜರ್, ಆ ಥರ. ಫ್ಲೋಟಿಂಗ್ ಪಾಯಿಂಟ್ ಬಂದರೂ ಡೆಸಿಮಲ್ ನಂಬರ್ಸ್, ಮೀನ್ಸ್ 3.1, 2.1, 4.1 ಆ ಥರ. ಸೊ ಕ್ಯಾರೆಕ್ಟರ್ಸ್ ನಿಮ್ಗೆ ಗೊತ್ತಿರ್ಬೋದು, ಲೈಕ್ A, B, C, ಅದನ್ನು ನಾವು ಕ್ಯಾರೆಕ್ಟರ್ಸ್ ಅಂತ ಕರಿತೀವಿ. ಬೂಲಿಯನಲ್ಲಿ ಓನ್ಲಿ 2 ಪಾರ್ಟ್ಸ್, ಟ್ರೂ ಅಥವಾ ಫಾಲ್ಸ್. ಸೊ ಇದರಲ್ಲಿ ತುಂಬ ಟೈಪ್ಸ್ ಬರ್ಬೋದು ಕ್ಯಾರೆಕ್ಟರ್ಸಲ್ಲಿ, ಬಟ್ ಬೂಲಿಯನಲ್ಲಿ ಓನ್ಲಿ 2, ಟ್ರೂ ಆರ್ ಫಾಲ್ಸ್. ಸೊ ಇದಿಷ್ಟು ಪ್ರಿಮಿಟಿವ್ ಡೇಟಾ ಟೈಪ್ಸ್. ಸೊ ಅದನ್ನು ಡೀಪಾಗಿ ಹೇಗೆ ಅರ್ಥ ಮಾಡ್ಕೋಬೋದು ನೋಡೋಣ. ಸೊ ಕನ್ಸಿಡರ್ ಎ ಬಾಕ್ಸ್, ಲೈಕ್ ಒಂದು ಬಾಕ್ಸ್ನ ಕನ್ಸಿಡರ್ ಮಾಡಿ. ಆ ಬಾಕ್ಸಲ್ಲಿ ಸದ್ಯಕ್ಕೆ ಏನಿರಲ್ಲ. ಸೊ ನಾವು ಯಾವ ಥರ ರಿಯಲ್ ವರ್ಲ್ಡ್ ಜೊತೆ ಇದನ್ನು ಅರ್ಥ ಮಾಡ್ಕೋಬೋದು ಅಂತಂದರೆ, ಸೊ ಇಂಟೀಜರ್ ಅನ್ನೋ ಒಂದು ಡೇಟಾ ಟೈಪ್ನ ಒಂದು ಬಾಕ್ಸ್ ಅಂತ ಇಮ್ಯಾಜಿನ್ ಮಾಡ್ಕೊಳ್ಳಿ. ಸೊ ಆ ಬಾಕ್ಸ್ ಮೊದಲಿಗೆ ಖಾಲಿ ಇರುತ್ತೆ. ಸೊ ಅದೇ ಥರ ನಾವು ಬರೀ ಆ ಬಾಕ್ಸ್ನ ಹಾಗೆ ನಾವು ಡಿಟೆಕ್ಟ್ ಮಾಡೋಕ್ಕಾಗಲ್ಲ. ಸೊ ಅದಕ್ಕೆ ಒಂದು ನಂಬರ್, ಅದಕ್ಕೆ ಒಂದು ನೇಮ್ ಕೊಡ್ತೀವಿ. ಸೊ ಬಾಕ್ಸ್ಗೆ ನಾನು ನಮ್ಮಂತ ನೇಮ್ ಕೊಟ್ಟಿದ್ದೀನಿ. ಸೊ ಈಗ ನಮ್ಮ ಹತ್ರ ಒಂದು ಬಾಕ್ಸ್ ಇದೆ. ಆ ಬಾಕ್ಸಲ್ಲಿ ನಾವು ಓನ್ಲಿ ಇಂಟೀಜರ್ಸ್ನ ಮಾತ್ರ ಸ್ಟೋರ್ ಮಾಡ್ಬೋದು. ಇಂಟೀಜರ್ಸ್ ಅಂದರೆ ಲೈಕ್ 1 2 3 4 5 6 ಆ ಥರ ಮಾತ್ರ ನಾವು ಸ್ಟೋರ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ನಾವು A B C ಆ ಥರನೂ ಸ್ಟೋರ್ ಮಾಡೋಕ್ಕಾಗಲ್ಲ. ಓನ್ಲಿ ಹೋಲ್ ನಂಬರ್ಸ್ ಮಾತ್ರ ಸ್ಟೋರ್ ಮಾಡ್ಬೋದು. ಸೊ ನಮ್ಮ ಹತ್ರ ಈಗ ಒಂದು ಬಾಕ್ಸ್ ಇದೆ. ಆ ಬಾಕ್ಸಲ್ಲಿ ನಾವು ಈ ಥರ ನಂಬರ್ಸ್ ಮಾತ್ರ ಸ್ಟೋರ್ ಮಾಡೋಕ್ಕಾಗಲ್ಲ. ಅದಕ್ಕೆ ಒಂದು ನೇಮ್ ಕೊಟ್ಟಿದ್ದೀವಿ. ಸೊ ನಾವು ಏನು ಮಾಡ್ತೀವಿ ಅಂತಂದರೆ, ಈಗ ನಮ್ಮ ಹತ್ರ ಒಂದು ಬಾಕ್ಸ್ ಇದೆ. ಆ ಬಾಕ್ಸ್ನ ನಾವು ಫಿಲ್ ಮಾಡಬೇಕು. ಸೊ ಹೇಗೆ ಫಿಲ್ ಮಾಡ್ತೀವಿ ಅಂತಂದರೆ, ಬೇಸಿಕ್ ಸಿಂಟ್ಯಾಕ್ಸ್ ಬರಿತೀನಿ. ಸೊ ಇಂಟ್. ಸೊ ನಮ್ಮ ಹತ್ರ ಇಂಟೀಜರ್ ಟೈಪ್ದು ಒಂದು ಬಾಕ್ಸ್ ಇದೆ. ಅದಕ್ಕೆ ನಾವು ನೇಮ್ ಏನಂತ ಕೊಟ್ಟಿದ್ದೀವಿ? ನಮ್ ಅಂತ ಕೊಟ್ಟಿದ್ದೀವಿ. ಸೊ ಇನಿಷಿಯಲಿ ಇದು ಖಾಲಿ ಇರುತ್ತೆ, ಅದರಲ್ಲಿ ನಾವೇನೋ ಸ್ಟೋರ್ ಮಾಡಬೇಕು. ಸೊ ಡೇಟಾ ಟೈಪ್ಸ್ ನಾವು ಏನಕ್ಕೆ ಯೂಸ್ ಮಾಡ್ತೀವಿ ಅಂದರೆ, ಯಾವುದಾದ್ರು ಒಂದು ವ್ಯಾಲ್ಯೂನ ಸ್ಟೋರ್ ಮಾಡೋಕ್ಕೆ. ಆ ವ್ಯಾಲ್ಯೂ ಯೂಸ್ ಮಾಡಿಕೊಂಡು ನಾವು ಬೇರೆ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡ್ಬೋದು. ಸೊ ಇನಿಷಿಯಲಿ ಅದು ವ್ಯಾಲ್ಯೂ 0 ಇರುತ್ತೆ. ಸೊ ನಾವು ಈಗ ಅದಕ್ಕೆ ಒಂದು ವ್ಯಾಲ್ಯೂ ತುಂಬ್ತೀವಿ. ಸೊ ಎಕ್ಸಾಂಪಲ್ 10. ಆ 10ನ ನಾವು ಒಂದು ಕಡೆ ಸ್ಟೋರ್ ಮಾಡಬೇಕು. ಸೊ 10 ಏನು ಬೇಕಾದ್ರೂ ಆಗಿರ್ಬೋದು, ನಂಬರ್, ಫೋನ್ ನಂಬರ್, ಸೀರಿಯಲ್ ನಂಬರ್, ಏನು ಬೇಕಾದ್ರೂ ಆಗಿರ್ಬೋದು. ಆ 10ನ ನಾವು ನಮ್ಮಂಥ ಒಂದು ಬಾಕ್ಸ್, ನಮ್ಮಂತ ನೀವು ಬಾಕ್ಸ್ ನೋಡಿದ್ರಲ್ಲ,
ಆ ನಮ್ಮಂಥ ಒಂದು ಬಾಕ್ಸ್ ಒಳಗಡೆ ನಾವು 10ನ ತುಂಬ್ತಾ ಇದ್ದೀವಿ. ಸೊ ಆಮೇಲೆ ಕಂಡೀಷನ್ ಏನಪ್ಪ ಅಂತಂದರೆ, ಆ ನಮ್ಮನ್ನೋ ಬಾಕ್ಸಲ್ಲಿ ಓನ್ಲಿ ನಾವು ಇಂಟೀಜರ್ ಮಾತ್ರ ತುಂಬಕ್ಕಾಗೋದು. ಸೊ ಫಾರ್ ಎಕ್ಸಾಂಪಲ್ ಈಗ ನಾವು ಎ ಅಂತ ಹಾಕೋಕ್ಕಾಗಲ್ಲ. ಆಮೇಲೆ ಫಾರ್ ಎಕ್ಸಾಂಪಲ್ ಕೋಡ್ ಅನ್ನೋದೊಂದು ಸ್ಟ್ರಿಂಗ್, ಅದನ್ನು ಹಾಕೋಕ್ಕಾಗಲ್ಲ. ಆಮೇಲೆ ಟ್ರೂ ಅದನ್ನು ಹಾಕೋಕ್ಕಾಗಲ್ಲ. ಏನಕ್ಕಪ್ಪ ಅಂದರೆ ಇದೆಲ್ಲ ಬೇರೆ ಡೇಟಾ ಟೈಪ್ಸ್. ಸೊ ನಾವು ಇಂಟೀಜರ್ ಅನ್ನೋವಂಥ ಒಂದು ಬಾಕ್ಸಲ್ಲಿ ನಾವು ಓನ್ಲಿ ಇಂಟೀಜರ್ ವ್ಯಾಲ್ಯೂಸ್ನ ತುಂಬಕ್ಕಾಗೋದು. ಲೈಕ್ 1 2 200 300 ಆ ಥರ. ಸೊ ಈ ಎಕ್ಸಾಂಪಲಲ್ಲಿ ನಾವು 10 ಅಂತ ಅಂದ್ಕೊಂಡಿದ್ದೀವಿ. ಸೊ ಈ ನಮ್ಮಂಥ ಒಂದು ಬಾಕ್ಸಲ್ಲಿ ನಾವು 10 ಅಂತ ವ್ಯಾಲ್ಯೂನ ಅದರೊಳಗಡೆ ಆ್ಯಡ್ ಮಾಡ್ತಾ ಇದ್ದೀವಿ. ಸೊ ಇದು ಬೇಸಿಕ್ ಡೇಟಾ ಟೈಪ್ಸ್ನ ಅಂಡರ್ಸ್ಟ್ಯಾಂಡಿಂಗ್. ಸೊ ಈಗ ನಾವು ನಮ್ಮಂತ ನೋಡಿದ್ವಿ. ನೆಕ್ಸ್ಟ್ ಡೇಟಾ ಟೈಪ್ ಬಂದು ಫ್ಲೋಟ್ ಅಂತ. ಸೊ ಫ್ಲೋಟ್ ಅಂದರೆ ಏನಿಲ್ಲ, ಸೇಮ್ ಇಲ್ಲಿ ನಾವು ಬರೀ ಹೋಲ್ ನಂಬರ್ಸ್ನ ತುಂಬ್ತಾ ಇದ್ದೀವಿ. ಫ್ಲೋಟಲ್ಲಿ ನಾವು ಡೆಸಿಮಲ್ ನಂಬರ್ಸ್ನ ತುಂಬೋದು. ಫಾರ್ ಎಕ್ಸಾಂಪಲ್ 10.12 ಆರ್ 10.99999 ಈ ಥರ ನಾವು ಡೆಸಿಮಲ್ ಅಂದರೆ ಹೋಲ್ ನಂಬರ್ ಡೆಸಿಮಲ್ ನಂಬರ್. ಸೊ ಆ ಥರ ನಂಬರ್ಸ್ ಏನಾದರೂ ನಮ್ಮ ಹತ್ರ ಇದ್ದರೆ, ಲೈಕ್ ಫ್ರ್ಯಾಕ್ಷನ್ ನಂಬರ್ಸ್, ಡೆಸಿಮಲ್ ನಂಬರ್ಸ್, ಆವಾಗ ನಾವು ಫ್ಲೋಟ್ ಅನ್ನೋ ಒಂದು ಡೇಟಾ ಟೈಪ್ನ ಯೂಸ್ ಮಾಡ್ಕೊತೀವಿ. ಸೊ ಇಂಟ್ ಅನ್ನೋ ಒಂದು ಡೇಟಾ ಟೈಪಲ್ಲಿ ಈ ನಂಬರ್ನ ತುಂಬಕ್ಕಾಗಲ್ಲ. ಏನಕ್ಕೆ ಅಂದರೆ ಇಂಟ್ ಬರೀ ಹೋಲ್ ನಂಬರ್ಸ್ ಮಾತ್ರ ಸ್ಟೋರ್ ಮಾಡುತ್ತೆ. ಬಟ್ ಹಿಯರ್ ಫ್ಲೋಟ್ ಏನು ಮಾಡ್ತಾ ಇದೆ ಅಂತಂದರೆ ಬರೀ ಡೆಸಿಮಲ್ ನಂಬರ್ಸ್ನ ತೊಗೊಳುತ್ತೆ ವ್ಯಾಲ್ಯೂ ಆಗಿ. ಸೊ ಡೆಸಿಮಲ್ ನಂಬರ್ಸ್ ಲೈಕ್ 12.12. ಸೊ ಇದು ಬಂದು ಫ್ಲೋಟ್ ಆ್ಯಂಡ್ ಇಂಟೀಜರ್. ಸೊ ನ್ಯೂಮರಿಕಲಿ ಫ್ಲೋಟ್ ಆ್ಯಂಡ್ ಇಂಟೀಜರ್ ಆಯಿತು. ಸೊ ನೆಕ್ಸ್ಟ್ ನಾನ್ ನ್ಯೂಮರಿಕ್ ನೋಡೋಣ. ಸೊ ನಾನ್ ನ್ಯೂಮರಿಕ್ ಏನಪ್ಪ ಅಂದರೆ ಅದು ಸೇಮ್. ಸೊ ಎಲ್ಲ ಸೇಮು. ಸೊ ಒಂದು ಡೇಟಾ ಟೈಪ್ನ ಬೇಸಿಕ್ ಸಿಂಟ್ಯಾಕ್ಸ್ ಏನಪ್ಪ ಅಂತಂದರೆ ಒಂದು ಅದರದ್ದು ಡೇಟಾ ಟೈಪು. ಸೊ ಇಂಟ್, ಫ್ಲೋಟ್, ಬೂಲಿಯನ್ ಏನಾದ್ರು ಆಗಿರ್ಬೋದು. ಸೊ ಇಲ್ಲಿ ನಾವು ಕ್ಯಾರ್ ಅಂತ ತೊಗೊತಾ ಇದ್ದೀವಿ. ಸೊ ಕ್ಯಾರ್. ಸೊ ಫಸ್ಟ್ ಪಾರ್ಟ್ ಈಸ್ ಡೇಟಾ ಟೈಪ್. ಸೆಕೆಂಡ್ ಪಾರ್ಟ್ ಈಸ್ ಆ ಬಾಕ್ಸ್ದು, ನಾನು ಹೇಳಿದ್ನಲ್ಲ ಆ ಬಾಕ್ಸ್ದು ನೇಮ್. ಸೊ ನೇಮ್ ನಮ್ಮಂತಲೇ ಏನಿಲ್ಲ, ನಾವು ಏನು ಬೇಕಾದ್ರೂ ಕೊಡ್ಬೋದು. ಫಾರ್ ಎಕ್ಸಾಂಪಲ್ ಕ್ಯಾರೆಕ್ಟರ್ ನೇಮ್ ಅಂತ ಕೊಡ್ಬೋದು, ನೇಮ್ ಅಂತಲೇ ಕೊಡ್ಬೋದು. ಅಕಸ್ಮಾತ್ ಕ್ಯಾರೆಕ್ಟರ್ ನಂಬರ್ ಅಂತ ಕೊಡ್ಬೋದು, ಅಕಸ್ಮಾತ್ ಕ್ಯಾರೆಕ್ಟರ್ ಲೆಟರ್ ಅಂತ ಕೊಡ್ಬೋದು. ಸೊ ನಾವು ಆ ಬಾಕ್ಸ್ಗೆ ನೀವು ನಮ್ಮಿಷ್ಟ ಬಂದದ್ದು ಕೊಡ್ಬೋದು. ಸೊ ಥರ್ಡ್ ಪಾರ್ಟ್ ಈಸ್ ಈಕ್ವಲ್ಸ್ ಏನಕ್ಕಪ್ಪ ಅಂತಂದರೆ ಒಂದು ವ್ಯಾಲ್ಯೂನ ಅಸೈನ್ ಮಾಡ್ತಾಯಿದ್ದೀವಿ. ಸೊ ಫಾರ್ ಎಕ್ಸಾಂಪಲ್ ಈಗ ಕ್ಯಾರ್ ಎ ಅಂತ ಅಂದ್ಕೊಂಡ್ರೆ, ಸೊ ಎನ ನಾವು ಈ ಲೆಟರ್ ಅನ್ನೋವಂಥ ಬಾಕ್ಸಲ್ಲಿ ತುಂಬ್ತಾ ಇದ್ದೀವಿ. ಸೊ ಈಕ್ವಲ್ಸ್ ಅದಕ್ಕೆ ನಮಗೆ ಹೆಲ್ಪ್ ಮಾಡುತ್ತೆ. ಸೊ ಇದು ಕ್ಯಾರೆಕ್ಟರ್. ಸೊ ಆಮೇಲೆ ಕ್ಯಾರೆಕ್ಟರಲ್ಲಿ ನೀವು ಒಂದು ಡಿಫ್ರೆನ್ಸ್ ನೋಡ್ಬೋದು. ಇಂಟೀಜರ್ ಆದರೆ ಬರೀ 1 ಅಂತ ಆಗ್ತಿದ್ರಿ, ಫ್ಲೋಟಿಂಗ್ ಪಾಯಿಂಟ್ ಆದರೆ 1.2 ಅಂತ ಆಗ್ತಿದ್ರಿ. ಬಟ್ ಹಿಯರ್ ಕ್ಯಾರೆಕ್ಟರಲ್ಲಿ ಆ ಕ್ಯಾರೆಕ್ಟರ್ ಹಾಕಬೇಕು ಅಂದರೆ ಬರೀ ಫಾರ್ ಎಕ್ಸಾಂಪಲ್ ಎ ಅಂತ ಹಾಕೋಕ್ಕಾಗಲ್ಲ. ಸೊ ಅದನ್ನು 2 ಇನ್ವರ್ಟೆಡ್ ಕಾಮರ್ಸ್ ಮೀನ್ಸ್ 2 ಈ ಇನ್ವರ್ಟೆಡ್ ಕಾಮರ್ಸ್ ಅದ್ರ ಮುಖಾಂತರ ಕ್ಲೋಸ್ ಮಾಡಬೇಕು. ಆವಾಗಲೇ ನಮಗೆ ಕ್ಯಾರೆಕ್ಟರ್ ಮತ್ತು ಇಂಟೀಜರ್ ಮತ್ತು ಡಿಫ್ರೆನ್ಸಿಯೇಷನ್ ಗೊತ್ತಾಗುತ್ತೆ. ಸೊ ದಿಸ್ ಈಸ್ ಆಲ್ ಅಬೌಟ್ ಕ್ಯಾರೆಕ್ಟರ್. ನೆಕ್ಸ್ಟ್ ಒನ್ ಬಂದು ಬೂಲಿಯನ್. ನಾನು ಆವಾಗಲೇ ಹೇಳಿದೆ ಬೂಲಿಯನಲ್ಲಿ ಓನ್ಲಿ 2 ಪಾರ್ಟ್ಸ್. ಒನ್ ಇಸ್ ಟ್ರೂ ಆ್ಯಂಡ್ ಅದರ್ ಒನ್ ಇಸ್ ಫಾಲ್ಸ್. ಸೊ ಇಲ್ಲಿ ನೀವು ಬೂಲಿಯನಲ್ಲಿ ಇಂಟೀಜರ್ ಆಗಲಿ ಅಥವಾ ಕ್ಯಾರೆಕ್ಟರ್ ಆಗಲಿ ತುಂಬಕ್ಕಾಗಲ್ಲ. ಓನ್ಲಿ ಟ್ರೂ ಆರ್ ಫಾಲ್ಸ್. ಇದು ಯಾವ ಥರ ಅಂತಪ್ಪ ಅಂದರೆ ಒಂದು ಸ್ವಿಚ್ ಅಂತ ಇಮ್ಯಾಜಿನ್ ಮಾಡ್ಕೊಳ್ಳಿ. ಒಂದು ಸ್ವಿಚ್ಚಲ್ಲಿ ಆನ್ ಅಥವಾ ಆಫ್ ಇರುತ್ತೆ. ಸೊ ಅದೇ ರೀತಿ ಬೂಲಿಯನ್ ಕೂಡ ಒಂದು ಸ್ವಿಚ್ ಥರ. ಅದರಲ್ಲಿ ಓನ್ಲಿ 2 ವ್ಯಾಲ್ಯೂಸ್, ಒನ್ ಇಸ್ ಟ್ರೂ, ಅದರ್ ಒನ್ ಇಸ್ ಫಾಲ್ಸ್. ಸೊ ಇದು ಬಂದು ಡೇಟಾ ಟೈಪ್ಸ್. ಸೊ ಡೇಟಾ ಟೈಪ್ಸ್ನ ನಾವು ಹೇಗೆ ನಮ್ಮ ಜಾವಾ ಲ್ಯಾಂಗ್ವೇಜಲ್ಲಿ ರೆಪ್ರೆಸೆಂಟ್ ಮಾಡ್ಬೋದು ಅಂತ ನೋಡೋಣ. ಸೊ ಇದಕ್ಕೆ ನಾನು ಕೋಡ್ ಎಡಿಟರ್ನ ಓಪನ್ ಮಾಡ್ತೀನಿ. ಕೋಡ್ ಎಡಿಟರಲ್ಲಿ ಕೋಡ್ ಎಡಿಟರ್ ಯಾವುದಪ್ಪ ಯೂಸ್ ಮಾಡ್ತೀನಿ ಅಂದರೆ ಇಂಟೆಲಿಜೆ ಐಡಿಯಾ ಅಂತ ಒಂದು ಕೋಡ್ ಎಡಿಟರ್ ಇದೆ. ಸೊ ಇದು ಈಸಿಯಾಗಿ ಇನ್ಸ್ಟಾಲ್ ಮಾಡ್ಕೋಬೋದು. ಅಕಸ್ಮಾತ್ ಯಾರಿಗಾರು ಇನ್ಸ್ಟಾಲ್ ಮಾಡ್ಕೊಳ್ಳೋಕ್ಕಾಗಿಲ್ಲ ಅಂತಂದರೆ ನಾನು ಅದಕ್ಕೆ ಆದಂಥ ಒಂದು ಡೆಡಿಕೇಟೆಡ್ ವಿಡಿಯೋ ಮಾಡ್ತಾಯಿದ್ದೀನಿ. ಸೊ ಈ ಒಂದು ಕೋಡ್ ಎಡಿಟರ್ ಯೂಸ್ ಮಾಡಿಕೊಂಡು ನಾವು ಜಾವಾ ಪ್ರೋಗ್ರಾಮ್ಸ್ನ ರನ್ ಮಾಡ್ಬೋದು. ಸೊ ಈಗ ನಾವು ನಾವೀಗ ಕಲ್ತಿರೋ ಡೇಟಾ ಟೈಪ್ಸ್ನ ಹಾಗೂ ಜಾವಾದು ಬೇಸಿಕ್ ಸಿಂಟ್ಯಾಕ್ಸ್, ಜಾವಾ ಪ್ರೋಗ್ರಾಮ್ನ ಹೇಗೆ ರನ್ ಮಾಡ್ತೀವಿ, ಹೇಗೆ ಬೇಸಿಕ್ ಸಿಂಟ್ಯಾಕ್ಸ್ನ
ಸೊ ಈಗ ನಾವು ಜಾವಾದ ಬೇಸಿಕ್ ಸಿಂಟ್ಯಾಕ್ಸ್ ಬಗ್ಗೆ ತಿಳ್ಕೊಳ್ಳೋಣ. ಸೊ ನೀವು ಯಾವುದೇ ತರಹದ ಯಾವುದೇ ಜಾವಾ ಪ್ರೋಗ್ರಾಮ್ ಬರೀಬೇಕಾದ್ರೂ ಅದನ್ನು ನಾವು ಒಂದು ಕ್ಲಾಸ್, ಸೊ ಕ್ಲಾಸ್ ಅಂದರೆ ಏನಪ್ಪ ಅಂತಂದರೆ ಅದು ಒಂದು ಬಾಕ್ಸ್ ಅಂತ ಥಿಂಕ್ ಮಾಡಿ. ಸೊ ಯಾವುದೇ ಪ್ರೋಗ್ರಾಮ್ ಬರೀಬೇಕಾದ್ರೂ ಕೂಡ ಅದನ್ನು ನಾವು ಕ್ಲಾಸ್ ಅನ್ನೋ ಒಂದು ಬಾಕ್ಸ್ ಒಳಗಡೆ ತುಂಬಬೇಕು. ಸೊ ಅದನ್ನು ಹೇಗೆ ಡಿಫೈನ್ ಮಾಡ್ತೀವಪ್ಪ ಅಂತಂದರೆ ಕ್ಲಾಸ್ ಅಂತ ಒಂದು ಕೀವರ್ಡ್ ಯೂಸ್ ಮಾಡ್ತೀವಿ. ಸೊ ಆಮೇಲೆ ಲರ್ನ್ ಜಾವಾ ಅಂತ ಮೀನ್ಸ್ ಆ ಕ್ಲಾಸ್ ನೇಮ್ ಏನು ಡಿಫ್ರೆಂಟ್ ಏನಾದರೂ ಆಗಿರ್ಬೋದು, ಕ್ಲಾಸ್ ನೇಮ್ ಕೋಡ್ ಅಂತ ಆಗಿರ್ಬೋದು, ಅಥವಾ ಕ್ಲಾಸ್ ನೇಮ್ ಅಂತ ಆಗಿರ್ಬೋದು, ಕ್ಲಾಸ್ ನೇಮ್ ಕ್ಲಾಸ್ ಕೂಡ ಆಗಿರ್ಬೋದು. ಸೊ ಅದು ಯೂಸರ್ ಡಿಪೆಂಡೆಂಟ್, ಅದು ಯೂಸರ್ ಯಾವ್ದು ಬೇಕಾದ್ರೂ ಕೊಡ್ಬೋದು. ಬಟ್ ಹಿಯರ್ ನಾವು ಲರ್ನ್ ಜಾವಾ ಅನ್ನೋ ಒಂದು ಕ್ಲಾಸ್ನ ಯೂಸ್ ಮಾಡ್ತಾ ಇದ್ದೀವಿ. ಸೊ ಸೆಕೆಂಡ್ ಪಾರ್ಟ್ ಏನಪ್ಪ ಅಂತಂದರೆ ಯಾವುದೇ ಒಂದು ಜಾವಾ ಪ್ರೋಗ್ರಾಮ್ ರನ್ ಆಗಬೇಕಾದ್ರೂ ಓನ್ಲಿ ಜಾವಾ ಅಂತಲ್ಲ, ಯಾವುದೇ ಕೋಡಿಂಗ್ ಲ್ಯಾಂಗ್ವೇಜಸ್ನ ನೀವು ರನ್ ಮಾಡಬೇಕಾದ್ರೆ ಅದು ಒಂದು ಮೇನ್ ಫಂಕ್ಷನ್ ಒಳಗಡೆ ಎಂಬೆಡ್ ಮಾಡಬೇಕು. ಮೀನ್ಸ್ ನೀವು ಈಗ ಈ ಪ್ರೋಗ್ರಾಮ್ನ ರನ್ ಮಾಡಿದ್ರೆ ಇದು ಡೈರೆಕ್ಟಾಗಿ ರನ್ ಆಗೋಲ್ಲ, ಇದು ಫಂಕ್ಷನ್ಸ್ನ ಕಾಲ್ ಮಾಡುತ್ತೆ. ಸೊ ಫಂಕ್ಷನ್ಸ್, ಅರೇಸ್ ಅದನ್ನೆಲ್ಲ ನಾವು ನೆಕ್ಸ್ಟ್ ವಿಡಿಯೋಲಿ ಡಿಸ್ಕಸ್ ಮಾಡೋಣ. ಸೊ ಏನಪ್ಪ ಅಂತಂದರೆ ಒಂದು ಫಂಕ್ಷನ್, ಆ ಫಂಕ್ಷನ್ ಒಳಗಡೆ ನಾವು ನಮ್ಮ ಪ್ರೋಗ್ರಾಮ್ಸ್ನ ಬರೀಬೇಕು. ಆ ಫಂಕ್ಷನ್ ಹೆಸರು ಏನಪ್ಪ ಅಂತಂದರೆ ಪಬ್ಲಿಕ್ ಸ್ಟ್ಯಾಟಿಕ್ ವಾಯ್ಡ್ ಮೇನ್ ಅಂತ ಒಂದು ಫಂಕ್ಷನ್ ಹೆಸರು. ಆ ಮೇನ್ ಏನಪ್ಪ ಅಂತಂದರೆ ಒನ್ ಆರ್ಗ್ಯುಮೆಂಟ್ಸ್ನ ತೊಗೊಳುತ್ತೆ ಆಕ್ಸ್ ಅಂತ. ಸೊ ಈ ಪಾರ್ಟ್ ನಿಮಗೆ ಅರ್ಥ ಆಗಿಲ್ಲ ಅಂತಂದರೆ ತಲೆಯನ್ನು ಕೆಡ್ಸ್ಕೋಬೇಡಿ. ಸೊ ಇಮ್ಯಾಜಿನ್ ಸೊ ನೀವು ಏನಂತ ಅಂದ್ಕೊಳ್ಳಿ ಅಂತಂದರೆ 2 ಬಾಕ್ಸಸ್ ಇದೆ. ಒಂದು ಬಾಕ್ಸ್ ಹೆಸರು ಬಂದು ಕ್ಲಾಸ್, ಇನ್ನೊಂದು ಬಾಕ್ಸ್ ಹೆಸರು ಬಂದು ಮೇನ್ ಫಂಕ್ಷನ್. ಆ 2 ಬಾಕ್ಸ್ ಒಳಗಡೆ ನಾವು ಏನೇ ಪ್ರೋಗ್ರಾಮ್ ಬರೀಬೇಕು ಅಂತಂದರೆ ಆ 2 ಬಾಕ್ಸ್ ಒಳಗಡೆ ಬರಿತೀವಿ. ಸೊ ಇದನ್ನು ಡೀಟೇಲ್ ಆಗಿ ನಾವು ಮುಂಬರುವ ವೀಡಿಯೋಸ್ನ ನೋಡೋಣ. ಸೊ ಈಗ ನಾವು ಬೇಸಿಕ್ ಕಲಿತಾ ಇರೋದ್ರಿಂದ ಈ ಎರಡು ಬಗ್ಗೆ ಜಾಸ್ತಿ ತಲೆ ಕೆಡ್ಸ್ಕೋಬೇಡಿ. ಸೊ ಓನ್ಲಿ ಇದನ್ನು ಟೂ ಬಾಕ್ಸಸ್ ಅಂತ ಅಸ್ಯೂಮ್ ಮಾಡಿ. ಸೊ ಈಗ ನಾವು 2 ಬಾಕ್ಸಸ್ ಒಳಗಡೆ ಬಂದಾಯಿತು. ಸೊ ಈಗ ನಾವು ಡೇಟಾ ಟೈಪ್ಸ್ನ ಹೇಗೆ ಇಂಪ್ಲಿಮೆಂಟ್ ಮಾಡೋದು ನೋಡೋಣ. ಸೊ ಈಗ ನೋಡಿದ್ವಿ ನಾವು ಬೇಸಿಕ್ ಸಿಂಟ್ಯಾಕ್ಸ್ ನೋಡಿದ್ವಿ. ಸೊ ಈ ಎಕ್ಸಾಂಪಲ್ ನೋಡಿದ್ರೆ ನಾವು ಇಂಟ್ ನಮ್ ಇಸ್ ಈಕ್ವಲ್ ಟು 10. ಸೊ ನಾವು ನೋಡಿದ್ವಿ ಹೇಗೆ ನಾವು ಡೇಟಾ ಟೈಪ್ಸ್ನ ಡಿಕ್ಲೇರ್ ಮಾಡೋದು ಅಂತ. ಸೊ ಸೇಮ್ ನಾನು ಕಾಪಿ ಪೇಸ್ಟ್ ಮಾಡ್ತೀನಿ. ಸೊ ನೋಡ್ಬೋದು ಇಲ್ಲಿ ಕಾಪಿ ಪೇಸ್ಟ್. ಸೊ ನೋಡ್ಬೋದು ನೀವು ಈ ಸಿಂಟ್ಯಾಕ್ಸ್ನ ನಾವು ಕೋಡ್ ಎಡಿಟರಲ್ಲಿ ಇಂಪ್ಲಿಮೆಂಟ್ ಮಾಡಿದ್ದೀವಿ. ಸೊ ನಿಮಗೆ ಗೊತ್ತಾಗ್ತಾ ಇರ್ಬೋದು ಇಂಟ್ ಅನ್ನೋವಂಥ ಒಂದು ಡೇಟಾ ಟೈಪ್ನ ಅನ್ನೋ ಒಂದು ಬಾಕ್ಸ್ನ ನಾವು ನಮ್ಮಂತ ಅದಕ್ಕೆ ಬಾಕ್ಸ್ ನೇಮ್ ಕೊಟ್ಟಿದ್ದೀವಿ. ಆಮೇಲೆ 10 ಅಂತ ವ್ಯಾಲ್ಯೂ ಸ್ಟೋರ್ ಮಾಡಿದ್ದೀವಿ. ಸೊ ಅದೇ ರೀತಿ ನೆಕ್ಸ್ಟ್ ಯಾವ್ದು ನೋಡಿದ್ವಿ, ಫ್ಲೋಟ್. ಸೊ ನೋಡ್ಬೋದು ಫ್ಲೋಟ್ ನೇಮ್ ಏನಾದರೂ ಕೊಡ್ಬೋದು, FL ಅಂತ ಕೊಡ್ತೀನಿ. ಸೊ 10.1 ನಾನು ಹೇಳಿದೆ ಆವಾಗಲೇ ಫ್ಲೋಟ್ ಅಲ್ಲಿ ನಾನು ಫ್ಲೋಟ್ ಅನ್ನೋವಂಥ ಒಂದು ಡೇಟಾ ಟೈಪ್ನ ಹೇಗೆ ಡಿಫೈನ್ ಮಾಡೋದು ಅಂತ ಹೇಳ್ತಾ ಇದ್ದೆ. ಸೊ ಫ್ಲೋಟ್ನ ನಾವು ಈ ಥರ ಲೈಕ್ ಇಂಟೀಜರ್ ನಮ್ ಇಸ್ ಈಕ್ವಲ್ ಟು 10 ಆ ಥರ ಡಿಫೈನ್ ಮಾಡೋಕ್ಕಾಗಲ್ಲ ನಾವು. ಏನಕ್ಕಪ್ಪ ಅಂತಂದರೆ ಇದು ಡೆಸಿಮಲ್ ವ್ಯಾಲ್ಯೂ ಆಗಿರೋದ್ರಿಂದ ನಾವು ವ್ಯಾಲ್ಯೂನ ಹೇಗೆ ಅಸೈನ್ ಮಾಡ್ತಾಯಿದ್ವಿ ಅದ್ರ ಪಕ್ಕ ನಾವು ಈ ಥರ ಬ್ರ್ಯಾಕೆಟ್ ಫ್ಲೋಟ್ ಅನ್ನೋ ಒಂದು ಕಾನ್ಸೆಪ್ಟ್ನ ನಾವು ಎಂಬೆಡ್ ಮಾಡಬೇಕು. ಈ ಕಾನ್ಸೆಪ್ಟ್ಗೆ ನಾವು ಟೈಪ್ ಕ್ಯಾಸ್ಟಿಂಗ್ ಅಂತ ಅಂತೀವಿ. ಸೊ ಇದು ಬಂದು ತುಂಬ ಸಿಂಪಲ್ ಕಾನ್ಸೆಪ್ಟ್. ಸೊ ಈ ವಿಡಿಯೋಲಿ ಡಿಸ್ಕಸ್ ಮಾಡೋದು ಬೇಡ, ನೆಕ್ಸ್ಟ್ ವಿಡಿಯೋಲಿ ಡಿಸ್ಕಸ್ ಮಾಡೋಣ. ಸೊ ಇಂಟ್ ಆಯಿತು, ಫ್ಲೋಟ್ ಆಯಿತು. ನೆಕ್ಸ್ಟ್ ಒನ್ ಇಸ್ ಕ್ಯಾರೆಕ್ಟರ್. ಸೊ ಕ್ಯಾರೆಕ್ಟರ್ CH ಅಂತ ಡಿಕ್ಲೇರ್ ಮಾಡ್ತೀನಿ. ಸೊ ಅದನ್ನು ನಾನು ಡಿಫೈನ್ ಮಾಡ್ತಾಯಿದ್ದೀನಿ. CH ಅನ್ನೋ ನೇಮ್ನ ಕ್ಯಾರೆಕ್ಟರ್ ಬಾಕ್ಸ್ಗೆ ಕೊಟ್ಟು ಅದನ್ನು ನಾನು A ವ್ಯಾಲ್ಯೂ ಜೊತೆ ಮರ್ಜ್ ಮಾಡ್ತಾಯಿದ್ದೀನಿ. ಸೊ ಮೀನ್ಸ್ A ವ್ಯಾಲ್ಯೂನ ಬಾಕ್ಸ್ ಒಳಗಡೆ ಹಾಕ್ತಿದ್ದೀನಿ. ಸೊ 4 ಡೇಟಾ ಟೈಪ್ಸ್ ಆಯಿತು. ನೆಕ್ಸ್ಟ್ ಒನ್ ಈಸ್ ಬೂಲಿಯನ್. ಸೊ ಬೂಲಿಯನ್ ನಾನು ಹೇಳಿದೆ ಓನ್ಲಿ ಟ್ರೂ ಮತ್ತು ಫಾಲ್ಸ್ನ ಮಾತ್ರ ತೊಗೊಳುತ್ತೆ ಅಂತ. ಸೊ ಬೂಲಿಯನ್ ಅನ್ನೋವಂಥ ನೇಮ್ ಕೊಡ್ತಾ ಇದ್ದೀನಿ. ಸೊ ಈಗ ನಾವು ನೋಡ್ಬೋದು ಟ್ರೂ. ಸೊ ಟ್ರೂ ಆರ್ ಫಾಲ್ಸ್ ಮೀನ್ಸ್ ನೋಡ್ಬೋದು ಟ್ರೂ ಆರ್ ಫಾಲ್ಸ್. ಸೊ ಈಗ ನಾವು ನಾನು ಹೇಳಿದ ಕರೆಕ್ಟಾಗಿ ಒಂದು ಚೆಕ್ ಮಾಡೋಣ. ನಾನು ಹೇಳಿದೆ ಬೂಲಿಯನಲ್ಲಿ ಓನ್ಲಿ ಟ್ರೂ ಆರ್ ಫಾಲ್ಸ್ನ ಹಾಕ್ಬೋದು ಅಂತ. ಸೊ ಈಗ ನಾವು 1 ಅಂತ ಹಾಕೋಣ. ನೋಡಿ 1 ಅಂತ ಹಾಕಿದ್ರೆ ಎರರ್ ಬರ್ತಾ ಇದೆ. ಸೊ ನಾವು ಕ್ಯಾರೆಕ್ಟರ್ ಹಾಕೋಣ, E ಅಂತ ಹಾಕೋಣ. ಸೊ E ಅಂತ ಹಾಕಿದ್ರು ಕೂಡ ಎರರ್ ಬರ್ತಾ ಇದೆ.
ಸೊ ಓನ್ಲಿ ಟ್ರೂ ಆರ್ ಫಾಲ್ಸ್ ಎರಡನ್ನ ಮಾತ್ರ ತೊಗೊಳುತ್ತೆ. ಸೊ ಇದು ಒಂದು ಬೇಸಿಕ್ ಡೇಟಾ ಟೈಪ್ಸ್ ಆಫ್ ಜಾವಾ. ಸೊ ಈಗ ನಾವು 10 ಏನೋ ಹಾಕ್ಬಿಟ್ವಿ ನಮ್ಮೊಳಗಡೆ. ಸೊ ನಮಗೆ ಹೇಗೆ ಗೊತ್ತಾಗಬೇಕು ನಮ್ಮಲ್ಲಿ 10 ಇದೆ ಅಂತ? ಸೊ ನಾವೇನು ಮಾಡ್ತೀವಿ ಅಂತಂದರೆ ಅದನ್ನು ಪ್ರಿಂಟ್ ಮಾಡ್ತೀವಿ. ಸೊ ಪ್ರಿಂಟ್ ಮಾಡೋಕ್ಕೆ ಏನಪ್ಪ ಯೂಸ್ ಮಾಡ್ತೀವಿ ಅಂತಂದರೆ ಒಂದು ಫಂಕ್ಷನ್ ಯೂಸ್ ಮಾಡ್ತೀವಿ. ಆ ಫಂಕ್ಷನ್ ಹೆಸರು ಬಂದು system.out.println ಅಂತ. ಸೊ ನೀವು ಪೂರ್ತಿ system.out.println ಟೈಪ್ ಮಾಡೋದು ಬೇಡ. ಇಂಟೆಲಿಜ್ ಐಡಿಯಲ್ಲಿ SOUT ಅಂತ ಹೊಡೆದ್ರೆ ಈ ಫಂಕ್ಷನ್ ಡಿಸ್ಪ್ಲೇ ಆಗುತ್ತೆ. ಸೊ ನಮಗೆ ಏನಪ್ಪ ಅಂತಂದರೆ ನಮ್ಮ ಒಳಗಡೆ 10 ಅಕಸ್ಮಾತ್ ಈಗ ನಾನು ನಮ್ಮಲ್ಲಿ ವ್ಯಾಲ್ಯೂ ಚೇಂಜ್ ಮಾಡ್ತೀನಿ. ಫಾರ್ ಎಕ್ಸಾಂಪಲ್ ನಮ್ ಈಸ್ ಈಕ್ವಲ್ ಟು 12 ಅಂತ ಚೇಂಜ್ ಮಾಡ್ತೀವಿ. ಸೊ ಈಗ ನಾವು ನೋಡ್ಬೋದು ಫಸ್ಟು 10 ಅಂತ ಇತ್ತು. ಆ 10ನ ನಾವು ಬಾಕ್ಸಿಂದ ಹೊರಗಡೆ ತೆಗೆದು 12 ಹಾಕಿದ್ದೀವಿ. ಸೊ ಆಮೇಲೆ ನಾನು ಇನ್ನೊಂದು ಹೇಳೋದು ಬರ್ತದೆ. ನಾವು ಫಸ್ಟ್ ಲೈಕ್ ಫಾರ್ ಎಕ್ಸಾಂಪಲ್ ನಾವು ಒಂದು ಬಾಕ್ಸ್ನ ಇನಿಷಿಯಲೈಸ್ ಮಾಡ್ತಿದ್ದೀವಿ. ಫಸ್ಟ್ ನಾವು ಬಾಕ್ಸ್ಗೆ ಯಾವ ಥರ ಏನು ವ್ಯಾಲ್ಯೂ ಹಾಕ್ತೀವಿ ಅದನ್ನು ನಾವು ಇಂಟೀಜರ್ ಅಂತ ಒಂದು ಡೇಟಾ ಟೈಪ್ ಮುಖಾಂತರ ರೆಪ್ರೆಸೆಂಟ್ ಮಾಡ್ತೀವಿ. ಅದೇ ವ್ಯಾಲ್ಯೂನ ನಾವು ಚೇಂಜ್ ಮಾಡಬೇಕು ಅಂತಂದರೆ ನಮಗೆ ಇಂಟ್ ಅನ್ನೋವಂಥದ್ದನ್ನು ಯೂಸ್ ಮಾಡೋದೇನು ಬೇಕಾಗಿಲ್ಲ. ಸೊ ಇದು ಒಂದು ಮುಖ್ಯವಾದಂಥ ಕಾನ್ಸೆಪ್ಟ್. ಸೊ ಈಗ ನಾನು ನಮ್ಮೊಳಗಡೆ ಫಸ್ಟ್ 10 ಹಾಕ್ತೆ, 12 ಹಾಕ್ತೆ. ಸೊ ನನಗೆ ಕನ್ಫ್ಯೂಷನ್ ಆಗ್ತಾಯಿದೆ, ಈಗ ನಮ್ಮೊಳಗಡೆ 12 ಇದೆಯಾ 10 ಇದೆಯಾ ಅಂತ. ಸೊ ನಾವು ನೋಡೋಣ ನಮ್ಮೊಳಗಡೆ ಏನು ಸ್ಟೋರ್ ಆಗಿದೆ ಅಂತ. ಸೊ ಆಬ್ವಿಯಸ್ಲಿ ನಮ್ಮೊಳಗಡೆ 12 ಸ್ಟೋರ್ ಆಗಿದೆ. ಏನಕ್ಕೆ ಅಂತಂದರೆ ನಾವು ಫಸ್ಟ್ 10 ಹಾಕಿ ಆಮೇಲೆ ತೆಗೆದು 12 ಹಾಕಿದ್ದೀವಿ. ಸೊ ಇದನ್ನು ನಾವು ರನ್ ಮಾಡೋಣ ಪ್ರೋಗ್ರಾಮ್ನ. ಸೊ ಅದು ರನ್ ಆಗಲಿ. ಸೊ ನೆಕ್ಸ್ಟ್ ನಾವು ಕ್ಯಾರೆಕ್ಟರ್ ಕೂಡ ರನ್ ಮಾಡೋಣ. ಸೊ ನೋಡಿ 12 ಅಂತ ಔಟ್ಪುಟ್ ಬಂತು. ಸೊ ನಮಗೆ ಈಗ ಗೊತ್ತಾಯಿತು ನಮಗೆ ನಮ್ಮೊಳಗಡೆ 12 ಅಂತ ವ್ಯಾಲ್ಯೂ ಇದೆ ಅಂತ. ಅದೇ ರೀತಿ ನಾವು ಲೈಕ್ ಕ್ಯಾರೆಕ್ಟರ್ನು ಕೂಡ ಪ್ರಿಂಟ್ ಮಾಡ್ಬೋದು, ಆಮೇಲೆ ಫ್ಲೋಟ್ನ ಕೂಡ ಪ್ರಿಂಟ್ ಮಾಡ್ಬೋದು. ಫ್ಲೋಟ್ FL ಕೂಡ ಪ್ರಿಂಟ್ ಮಾಡ್ಬೋದು. ಸೊ ಈಗ ರನ್ ಮಾಡಿ ನೋಡೋಣ. ಸೊ ಇದು ರನ್ ಆಗೋಕ್ಕೆ ಸ್ವಲ್ಪ ಟೈಮ್ ಹಿಡಿತಾ ಇದೆ. ಸೊ ನೋಡ್ಬೋದು CH ಒಳಗಡೆ ಏನಿದೆ E ಇದೆ, FL ಒಳಗಡೆ ಏನಿದೆ 10.12 ಇದೆ. ಸೊ ಅದೇ ನಮ್ಮ ಒಳಗಡೆ ಏನಿದೆ 12 ಇದೆ. ಈಗ ನಾವು CH ವ್ಯಾಲ್ಯೂ ಚೇಂಜ್ ಮಾಡಿ ರನ್ ಮಾಡೋಣ. CH ಇಸ್ ಈಕ್ವಲ್ ಟು B ಅಂತ ಹಾಕೋಣ. ಸೊ ಈಗ ನಾವು ರನ್ ಮಾಡೋಣ. ಸೊ ಆಬ್ವಿಯಸ್ಲಿ CH ವ್ಯಾಲ್ಯೂ B ಅಂತ ಬರಬೇಕು. ಸೊ ರನ್ ಆಗ್ತದೆ. ಸೊ ಇಲ್ಲಿ ನೋಡಿ ನೀವು ಫಸ್ಟ್ A ಅಂತ ವ್ಯಾಲ್ಯೂನ ಇನ್ಸರ್ಟ್ ಮಾಡಿದ್ವಿ, ಆಮೇಲೆ ನಾವು Bನ ಇನ್ಸರ್ಟ್ ಮಾಡ್ತಾ ಇದ್ದೀವಿ. ಸೊ B ಡಿಸ್ಪ್ಲೇ ಆಗ್ತದೆ. ಸೊ ದಿಸ್ ಈಸ್ ಆಲ್ ಅಬೌಟ್ ಜಾವಾ ಬೇಸಿಕ್ ಸಿಂಟ್ಯಾಕ್ಸ್ ಆ್ಯಂಡ್ ಡೇಟಾ ಟೈಪ್ಸ್. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಆ್ಯಂಡ್ ಪ್ಲೀಸ್ ಹಿಟ್ ದ ಬೆಲ್ ಐಕನ್. ಸೊ ಇದೇ ರೀತಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡ್ತಾಯಿರಿ. ಸೊ ಇದ್ರದ್ದು ನೆಕ್ಸ್ಟ್ ಪಾರ್ಟ್ ಏನಪ್ಪ ಅಂತಂದರೆ, ಸೊ ಈಗ ನಾವು ಫಸ್ಟ್ ಪಾರ್ಟ್ನ ಮುಗಿಸಿದ್ದೀವಿ. ನೆಕ್ಸ್ಟ್ ಪಾರ್ಟ್ ಫಸ್ಟ್ ಪ್ರೋಗ್ರಾಮಿಂಗ್ ಜಾವಾ. ಸೊ ಜಾವಾದಲ್ಲಿ ನಾವು ನಮ್ಮ ಫಸ್ಟ್ ಪ್ರೋಗ್ರಾಮ್ನ ಹೇಗೆ ರನ್ ಮಾಡೋದು ಅಂತ ನಾವು ನೆಕ್ಸ್ಟ್ ವೀಡಿಯೋಲಿ ತಿಳ್ಕೊಳ್ಳೋಣ. ಸೊ until then, bye. Thank you. For more updates like this, please subscribe Code Clashers and hit the like button.